ಹೆಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 22ನೇ ಸ್ಟಡಿ ಬ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಎಂದಿನಂತೆ ಇಂದು ಕೂಡ ಬೆಳಗಿನ ಜಾವ 3 ಗಂಟೆಗೇ ಎದ್ದು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಸ್ಟಡಿ ಮಾಡೋಕ್ಕೆ ನನ್ನ ಸ್ಟಡಿ ರೂಮ್ಗೆ ಬಂದ ತಕ್ಷಣವೇ ನನ್ನ ಫಸ್ಟ್ ಕೆಲಸ ನೀರು ಕುಡಿಯೋದು. ಖಾಲಿ ಹೊಟ್ಟೆಲಿ ನಾನು ಒಂದು ಗ್ಲಾಸ್ ನೀರು ಕುಡಿತೀನಿ. ಇದು ನೀರು ಕುಡಿಯೋದ್ರಿಂದ ತುಂಬಾ ಉಪಯುಕ್ತ ಇದೆ ಫ್ರೆಂಡ್ಸ್. ನನ್ನ ಪ್ರತಿ ವಿಡಿಯೋದಲ್ಲೂ ಸಹ ನಾನು ಇದನ್ನೇ ಹೇಳ್ತೀನಿ. ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ನಾವು ಸ್ಟಡಿ ಮಾಡೋಕ್ಕೆ ಕುಳಿತುಕೊಳ್ತೀವಿ ಅಂದರೆ ಅದಕ್ಕಿಂತ ಮುಂಚೆ ನಾವು 1 ಗ್ಲಾಸ್ ಅಥವಾ 2 ಗ್ಲಾಸ್ ನೀರನ್ನು ಕುಡಿಲೇಬೇಕು. ಯಾಕಂತಂದರೆ ನೈಟಲ್ಲಿ ಮಲಗಿರುವಂಥ ನಮ್ಮ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಅದನ್ನು ನಾವು ಹೋಗಲಾಡಿಸ್ಬೇಕು ಅಂತಂದರೆ ನಾವು 1 ಗ್ಲಾಸ್ ನೀರು ಅತ್ಯವಶ್ಯಕ ಆಗೈತಿ. ಹಾಗಾಗಿ ಮತ್ತು ನಮ್ಮ ಮೈಂಡ್ ಕೂಡ ಆ್ಯಕ್ಟಿವ್ ಆಗೋಕ್ಕೆ ಇದು ಸಹಾಯ ಆಗುತ್ತಾ. ಇವಾಗ ನಾನು ಟೈಮ್ ಟೇಬಲ್ ಬರ್ಕೊಳ್ತಾ ಇದ್ದೀನಿ. ಫಸ್ಟ್ ಸ್ಲಾಟಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಓದ್ಕೋಬೇಕು ಅಂತ ನಾನು ಬರ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಮುಗಿಯತ್ಲಿಗೆ ಫ್ರೆಂಡ್ಸ್ ನೋಡಿ 3:30 ಆಗಿಬಿಡುತ್ತೆ. ಹಾಗಾಗಿ ನಾನು ಟೈಮ್ ಟೇಬಲಲ್ಲಿ 3:30ಇಂದನೇ ಸ್ಟಡಿನ ಪ್ರಾರಂಭ ಮಾಡ್ತೀನಿ. 3 ಗಂಟೆಗೆ ಎದ್ದರೂ ಸಹ ನಾನು 3:30ಇಂದ 4:30, 4:30ಇಂದ 5:30, 5:30ಇಂದ 6:30 ಈ ರೀತಿಯಾಗಿ 3 ತಾಸು ಸ್ಟಡಿ ಮಾಡ್ತೀನಿ. ನನ್ನ ಫಸ್ಟ್ ಸ್ಲಾಟಲ್ಲಿ ಫಸ್ಟ್ ಸಬ್ಜೆಕ್ಟ್ ನಾನು ಇವತ್ತು ಜಿಯೋಗ್ರಫಿ ತೊಗೊಂಡಿನಿ. ಜಿಯೋಗ್ರಫಿ ಫ್ರೆಂಡ್ಸ್ ನನಗೆ 8th ಸ್ಟ್ಯಾಂಡರ್ಡಲ್ಲಿ ಒಂದು ಪಾಠ ಅರ್ಥ ಆಗ್ತಾ ಇದ್ದಿಲ್ಲ. ಒಂದು ವೇಳೆ ಅರ್ಥ ಆಗದೇ ಇರುವಂಥ ಪಾಠವನ್ನು ನಾವು ಈ ರೀತಿಯಾಗಿ ಟೀಚ್ ಮಾಡಿರ್ತಾರಲ್ಲ ಅದನ್ನು ಕೇಳೋದ್ರಿಂದ ಮತ್ತು ನೋಟ್ಸ್ ಮಾಡೋದ್ರಿಂದ ತುಂಬ ಉಪಯುಕ್ತ ಆಗುತ್ತೆ ಮತ್ತು ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ನನಗೆ ಅರ್ಥ ಆಗದೇ ಇರುವಂತಹ ಲೆಸನ್ಗಳನ್ನು ಈ ರೀತಿಯಾಗಿ ನಾನು ಕೇಳ್ತೀನಿ, ಟೀಚ್ ಮಾಡಿರೋದನ್ನು ಕೇಳ್ತೀನಿ ಫ್ರೆಂಡ್ಸ್. ಅದಾದಮೇಲೆ ಇಂಗ್ಲೀಷ್ ಕ್ಲಾಸ್ ಇತ್ತು, ಅದನ್ನು ಸಹ ನಾನು ತಗೊಂಡೆ. ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ಬರು ಕಮೆಂಟ್ ಮಾಡಿದರು, ನೀವು ಮನೆ ಕೆಲಸ ಏನೋ ಮಾಡೋದಿಲ್ವಾ, ಸ್ಟಡಿ ಅಷ್ಟೇ ಮಾಡ್ತೀರಾ ಅಂತ ಕೇಳಿದರು. ಇಲ್ಲ ಫ್ರೆಂಡ್, ನಾನು ಮನೆ ಕೆಲಸ A to Z ಎಲ್ಲ ಮಾಡ್ತೀನಿ. ನಾನು 3 ಗಂಟೆಗೆ ಎದ್ದು 6:30 ನನ್ನ ಸ್ಟಡಿನ ಕ್ಲೋಸ್ ಕಾರಣವೇ ನಾನು ಎಲ್ಲ ಕೆಲಸ ಮಾಡೋಕ್ಕೋಸ್ಕರ. ಹಾಗಾಗಿ ನನ್ನ ಸೆಕೆಂಡ್ ಸ್ಲಾಟ್ ಸ್ಟಾರ್ಟ್ ಆಗೋದು ಕೂಡ ಒಂದೊಂದು ಸತಿ 10 ಗಂಟೆಗೆ ಆಗುತ್ತಲ್ಲ ಫ್ರೆಂಡ್ಸ್. ಅಷ್ಟು ಟೈಮಲ್ಲಿ ನಾನು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಸ್ಟಡಿನ ಪ್ರಾರಂಭ ಮಾಡೋಕ್ಕೆ ಕುಂತಿರ್ತೀನಿ. ನಾನೆಲ್ಲ ಕೆಲಸವನ್ನು ಬೇಗನೆ ಮುಗಿಸ್ಕೊಂಡು ಬಿಡ್ತೀನಿ ಫ್ರೆಂಡ್. ಇದು 3rd ಸಬ್ಜೆಕ್ಟು ಕಮ್ಯುನಿಕೇಷನ್ ಪೇಪರ್ ಬಗ್ಗೆ KM ಸುರೇಶ್ ಅವರದ್ದು ಪುಸ್ತಕನ ನೋಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕನ್ನಡದ ಪ್ರಸಿದ್ಧ ವಾಕ್ಯಗಳಿದ್ವು, ಆಮೇಲೆ ಪ್ರಶಸ್ತಿಗಳಿದ್ವು, ಅವುಗಳನ್ನು ನಾನು ಓದ್ಕೊಳ್ತಾ ಇದ್ದೀನಿ ಇವತ್ತು. ಮತ್ತು ಸಾಹಿತ್ಯ ಚರಿತ್ರೆ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು, ಅದನ್ನು ಸಹ ಓದ್ಕೊಂಡೆ. ಹೆಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ಈವ್ನಿಂಗ್ 6 ಗಂಟೆ ಟೈಮ್ ಆಗೈತಿ. ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಸ್ಟಡಿನ. ನಾನು ಬೆಳಗ್ಗೆಯಿಂದ ಏನೂ ಸ್ಟಡಿನೇ ಮಾಡಿಲ್ಲ ಫ್ರೆಂಡ್ಸ್. ಯಾಕಂತಂದರೆ ಇವತ್ತು ಇನ್ನೇನು ಶ್ರಾವಣ ಬರಾಕತ್ತು, ಹಾಗಾಗಿ ಮನೆ ಕ್ಲೀನ್ ಮಾಡಬೇಕಿತ್ತು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 3 ಅವರ್ ಅಷ್ಟೇ ಸ್ಟಡಿ ಮಾಡಿದ್ದು ನಾನು, ಮತ್ತೆ ಸ್ಟಡಿ ಮಾಡೋಕ್ಕೆ ಆಗಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸತ್ಲಿಗೆ ಎಷ್ಟು 4 ಗಂಟೆ ಆಯಿತು. ಮತ್ತು ಈ ರೂಮು ಸಹ ಇನ್ನೂ ಮಾಡಿಲ್ಲ, ನಾನು ನಾಳೆ ಮಾಡಬೇಕು. ಹಾಗಾಗಿ ನನಗೆ ಸ್ಟಡಿ ಮಾಡೋಕ್ಕಾಗಲಿಲ್ಲ. ಇವಾಗ ನಾನು ರೆಸ್ಟ್ ಮಾಡಿ ಇವಾಗ ನಾನು ಫ್ರೀ ಆಗೀನಿ. ಇವಾಗ ಸ್ಟಡಿ ಮಾಡ್ತೀನಿ ಫ್ರೆಂಡ್ಸ್. ಇದು ಇವತ್ತಿನ ದಿನದ 4th ಸಬ್ಜೆಕ್ಟ್ ಆಗೈತಿ ಫ್ರೆಂಡ್ಸ್. ನಾನು ಇಲ್ಲಿ ಕರೆಂಟ್ ಅಫೇರ್ಸ್ ಓದ್ಕೊಳ್ತಾ ಇದ್ದೀನಿ. ಕರೆಂಟ್ ಅಫೇರ್ಸು ತುಂಬಾ ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್. ಬೇಗನೆ ಕರೆಂಟ್ ಅಫೇರ್ಸ್ನು ಕಂಪ್ಲೀಟ್ ಮಾಡ್ಕೋಬೇಕು. ಹಾಗಾಗಿ ಇದನ್ನೇ ಓದ್ಕೊಳ್ತಾ ಇದ್ದೀನಿ ಇವತ್ತು. ಮತ್ತು ಫ್ರೆಂಡ್ಸ್, ಎಕ್ಸಾಮ್ ಬಗ್ಗೆ ಭಯ ಯಾಕೆ ಫ್ರೆಂಡ್ಸ್? ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ ಭಯ ಬೇಡವೇ ಬೇಡ. ಯಾಕಂತಂದರೆ ನಾವು ಉತ್ತಮ ರೀತಿಯಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂದಮೇಲೆ ಅದು ಒಳ್ಳೆಯ ಪ್ರತಿಫಲನ ನಮ್ಗೆ ಕೊಡುತ್ತೆ ಅನ್ನೋ ನಂಬಿಕೆ ಮೇಲೆ ನಾವು ಓದೋಣ ಫ್ರೆಂಡ್ಸ್. ಅದು ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನಮ್ಮ ಕೆಲಸ ಏನು ಓದೋದು ಮಾತ್ರ. ಇದನ್ನೊಂದೇ ಕೆಲಸ ಮಾಡ್ತಾ ಹೋಗೋಣ. ಇದು ನಂದು 5th ಸಬ್ಜೆಕ್ಟ್ ಫ್ರೆಂಡ್ಸ್. ಇಂಗ್ಲೀಷ್ ಆನ್ಲೈನ್ ಕ್ಲಾಸ್ ಇತ್ತು, ಅದನ್ನು ಸಹ ನಾನು ತಗೊಂಡೆ. ಇದು ನನ್ನ ಇವತ್ತಿನ ದಿನದ ಕೊನೆಯ ಸಬ್ಜೆಕ್ಟ್ ಫ್ರೆಂಡ್ಸ್. ಯಾಕಂದರೆ ನನಗೆ ಓದ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ಯಾಕಂತಂದರೆ ಫುಲ್ ಟಯರ್ಡ್ ಆಗಿತ್ತು ಫ್ರೆಂಡ್ಸ್, ಮನೆಯೆಲ್ಲ ಇವತ್ತು ಕ್ಲೀನ್ ಮಾಡಿದ್ದಕ್ಕೆ. ಹಾಗಾಗಿ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.